ತುಂಬಾ ಜನ ಗೂಗಲ್ ಜಮನಾಯನ್ನ ಒಂದು ಚಾಟ್ ಬೋರ್ಡ್ ತರ ಮಾತ್ರ ಯೂಸ್ ಮಾಡ್ತಾರೆ. ಆದ್ರೆ ಇದ್ರೊಳಗಡೆ ಒಂದು ಹಿಡನ್ ಫೀಚರ್ ಐತಿ. ಇದು ನಿಮ್ಗೋಸ್ಕರ ಸೆವರಲ್ ಮಿನಿಟ್ಸ್ ಸ್ಪೆಂಡ್ ಮಾಡಿ ರಿಸರ್ಚ್ ಅನ್ನ ಮಾಡ್ತೈತಿ. ಓನ್ ರಿಸರ್ಚ್ ಪ್ಲಾನ್ ಅನ್ನ ಕ್ರಿಯೇಟ್ ಮಾಡ್ತೈತಿ. ಮಲ್ಟಿಪಲ್ ಸೋರ್ಸಸ್ ಇಂದ ಇನ್ಫಾರ್ಮೇಶನ್ ಅನ್ನ ಅನಲೈಸ್ ಮಾಡ್ತೈತಿ. ಮತ್ತೆ ನಿಮ್ಗೋಸ್ಕರ ಪ್ರೊಫೆಷನಲ್ ರಿಪೋರ್ಟ್ಸ್ ಗಳನ್ನ ರೆಡಿ ಮಾಡ್ತೈತಿ. ಇದಕ್ಕ ಗೂಗಲ್ ಜಮನಾಯ್ ಡೀಪ್ ರಿಸರ್ಚ್ ಅಂತೇಳಿ ಕರೀತಾರೆ. ಸೊ ಇವತ್ತಿನ ವಿಡಿಯೋ ಒಳಗಡೆ ಈ ಫೀಚರ್ ಅನ್ನ ಯಾವ ತರ ಯೂಸ್ ಮಾಡೋದು ಅಂತ ಹೇಳಿ ಸ್ಟಾರ್ಟ್ ಟು ಫಿನಿಶ್ ಇಂದ ಎಲ್ಲಾನು ಸಿಂಪಲ್ ಕನ್ನಡದೊಳಗಡೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಲೈಕ್ ಜಮನಾಯ್ ಡೀಪ್ ರಿಸರ್ಚ್ ಅನ್ನ ಯಾವ ತರ ಆಕ್ಸೆಸ್ ಮಾಡುದ, ಪ್ರೊಫೆಷನಲ್ ರಿಪೋರ್ಟ್ಸ್ ಗಳನ್ನ ಯಾವ ತರ ರೆಡಿ ಮಾಡುದ, ಮತ್ತೆ ಈ ರಿಸರ್ಚ್ ಅನ್ನ ವೆಬ್ ಆಪ್, ಇನ್ಫೋಗ್ರಾಫಿಸ್, ಆಡಿಯೋ ಓವರ್ವ್ಯೂ ಅಥವಾ ಪಾಡ್ಕಾಸ್ಟ್ ಆಗಿ ಯಾವ ತರ ಕನ್ವರ್ಟ್ ಮಾಡೋದು ಅಂತ ಕೂಡ ಈ ವಿಡಿಯೋ ಒಳಗಡೆ ನಾನು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಬಟ್ ಇದೆಲ್ಲಾನು ನಾವು ಇನ್ ಡೆಪ್ತ್ ಆಗಿ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಇವತ್ತು ರಾಜ್ವೀರ್ AI ಸ್ಟುಡಿಯೋ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಇಲ್ಲಿ ನಾನು ನಿಮ್ಗೆ ಪ್ರಾಕ್ಟಿಕಲ್ AI ಟೂಲ್ಸ್, AI ಟ್ಯುಟೋರಿಯಲ್ಸ್, AI ಅಪ್ಡೇಟ್ಸ್ ಗಳನ್ನ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಫಸ್ಟ್ ಆಫ್ ಆಲ್ ಜಮನಾಯ್ ಡೀಪ್ ರಿಸರ್ಚ್ ಅನ್ನ ಆಕ್ಸೆಸ್ ಮಾಡಬೇಕು ಅಂತಂದ್ರೆ ಜಮನಾಯ್ ಒಳಗಡೆ ಲಾಗಿನ್ ಮಾಡ್ರಿ. ನಿಮ್ಮ ಚಾಟ್ ಬಾಟ್ ಒಳಗಡೆ ಇರೋ ಈ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮೋರ್ ಟೂಲ್ ಮೇಲೆ ಹೋವರ್ ಮಾಡಿ ಇಲ್ಲಿಂದ ಡೀಪ್ ರಿಸರ್ಚ್ ಅನ್ನ ಸೆಲೆಕ್ಟ್ ಮಾಡ್ರಿ. ಒಂದ್ಸಾರಿ ಇದು ಸೆಲೆಕ್ಟ್ ಆದ್ಮೇಲೆ ಇಲ್ಲಿ ನಿಮ್ಮ ಪ್ರಾಂಪ್ಟ್ ಅನ್ನ ಆಡ್ ಮಾಡ್ರಿ. ಅದಾದ್ಮೇಲೆ ನೀವು ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಸೋರ್ಸಸ್ ಅಂತ ಐತಿ. ಸೋರ್ಸಸ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಇಲ್ಲಿ ಮಲ್ಟಿಪಲ್ ಆಪ್ಷನ್ಸ್ ಇದಾವ. ಲೈಕ್ ಸರ್ಚ್, ಜಿಮೇಲ್, ಡ್ರೈವ್, ಚಾಟ್. ಸೊ ನಿಮಗೆ ಎಷ್ಟು ಸೋರ್ಸಸ್ ಬೇಕೋ ಅದೆಲ್ಲಾನು ನೀವು ಇಲ್ಲಿಂದ ಸೆಲೆಕ್ಟ್ ಮಾಡಬಹುದು. ಇದರ ಅರ್ಥ ಏನು ಅಂತಂದ್ರೆ ಇವಾಗ ಈ ಡೀಪ್ ರಿಸರ್ಚ್ ಎಂಜಿನ್ ನಿಮ್ಮ ಜಿಮೇಲ್ ಅನ್ನ ಆಕ್ಸೆಸ್ ಮಾಡಿ ಅಲ್ಲಿಂದ ಕೂಡ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ತೈತಿ. ಆಮೇಲೆ ನಿಮ್ಮ ಡ್ರೈವ್ ಒಳಗಡೆ ಯಾವ್ದಾದ್ರು ಫೈಲ್ಸ್ ಇತ್ತು ಅಂತಂದ್ರೆ ಅದನ್ನ ಕೂಡ ರೀಡ್ ಮಾಡಿ ಅಲ್ಲಿಂದ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ತೈತಿ. ನಿಮ್ಮ ಗೂಗಲ್ ಚಾಟ್ ಒಳಗಡೆ ಕೂಡ ಏನಾದ್ರು ಇನ್ಫಾರ್ಮೇಶನ್ ಇತ್ತು ಅಂತಂದ್ರೆ ಅಲ್ಲಿಂದ ಕೂಡ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ತೈತಿ ತನ್ನ ರಿಸರ್ಚ್ ಅನ್ನ ಮಾಡೋದಕ್ಕಿಂತ ಮುಂಚೆ. ಅದಷ್ಟೇ ಅಲ್ಲದೆ ನೀವೇನಾದ್ರೂ ನಿಮ್ಮ ಇಂಟರ್ನಲ್ ಸಿಸ್ಟಮ್ಸ್ ಒಳಗಡೆ ಯಾವ್ದಾದ್ರು ಫೈಲ್ಸ್ ಅನ್ನ ಸೇವ್ ಮಾಡಿದ್ರಿ ಅಂತಂದ್ರೆ PDF, ಸ್ಕ್ರೀನ್ ಶಾಟ್ಸ್, ಆಮೇಲೆ ಇಮೇಜಸ್ ಇತ್ತು ಅಂತಂದ್ರೆ ಅದನ್ನ ಇಲ್ಲಿ ಈ ಫೈಲ್ಸ್ ಮೇಲೆ ಕ್ಲಿಕ್ ಮಾಡಿ ನೀವು ಆಕ್ಸೆಸ್ ಮಾಡಬಹುದು ಅಥವಾ ಇದಕ್ಕೆ ಆಡ್ ಮಾಡಬಹುದು. ಅದಾದ್ಮೇಲೆ ಇಲ್ಲಿ ಮಾಡೆಲ್ ಪಿಕ್ಕರ್ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿಂದ ಮಾಡೆಲ್ ಅನ್ನ ಸೆಲೆಕ್ಟ್ ಮಾಡಬಹುದು. ಇದ್ರೊಳಗಡೆ ನಿಮಗೆ ಇಲ್ಲಿ ಪ್ರೆಸೆಂಟ್ಲಿ 3 ಮಾಡೆಲ್ ಇದಾವ. 3.5 ಫ್ಲಾಶ್ ಲೈಟ್ ಹೊಸ ಮಾಡೆಲ್ ಐತಿ, 3.6 ಫ್ಲಾಶ್ ಆಲ್ ರೌಂಡ್ ಹೆಲ್ಪ್ ಐತಿ, 3.1 ಪ್ರೋ ಅಂತ ಅಡ್ವಾನ್ಸ್ಡ್ ಮ್ಯಾಥ್ ಮತ್ತು ಕೋಡಿಂಗ್ ಮಾಡೆಲ್ ಐತಿ. ನಾ ಇಲ್ಲಿ ಯೂಶುವಲಿ 3.6 ಫ್ಲಾಶ್ ಮಾಡೆಲ್ ಅನ್ನ ಯೂಸ್ ಮಾಡ್ತೇನೆ. ನೀವು ಬೇಕು ಅಂದ್ರೆ 3.1 ಪ್ರೋ ಮಾಡೆಲ್ ಅನ್ನ ಕೂಡ ಯೂಸ್ ಮಾಡಬಹುದು. ಆಮೇಲೆ ನಿಮಗೆ ಏನಾದ್ರೂ ಎಕ್ಸ್ಟೆಂಡೆಡ್ ಥಿಂಕಿಂಗ್ ಬೇಕಾಗಿತ್ತು ಅಂತಂದ್ರೆ ಇದನ್ನ ಆನ್ ಮಾಡ್ರಿ. ಒಂದ್ಸರಿ ನೀವು ಈ ಎಲ್ಲ ಸೆಟ್ಟಿಂಗ್ಸ್ ಅನ್ನ ಮಾಡಿದ್ಮೇಲೆ ಇಲ್ಲಿ ಸಬ್ಮಿಟ್ ಅಂತ ಕೊಡ್ರಿ. ಕೊಟ್ಟ ತಕ್ಷಣ ಇದು ತನ್ನ ರಿಸರ್ಚ್ ಅನ್ನ ಮಾಡೋದಕ್ಕಿಂತ ಮುಂಚೆ ಒಂದು ಪ್ಲಾನ್ ಅನ್ನ ರೆಡಿ ಮಾಡ್ತೈತಿ. ನೀವಿಲ್ಲಿ ಇವಾಗ ನೋಡ್ತಿರ್ಬೋದು, ಇದರ ರಿಸರ್ಚ್ ಅನ್ನ ಮಾಡೋದಕ್ಕಿಂತ ಮುಂಚೆ ಒಂದು ರಿಸರ್ಚ್ ಪ್ಲಾನ್ ಅನ್ನ ರೆಡಿ ಮಾಡ್ತೈತಿ. ಇಲ್ಲಿ ಇದು ಏನೆಲ್ಲ ರಿಸರ್ಚ್ ಅನ್ನ ಮಾಡ್ತೈತಿ ವೆಬ್ಸೈಟ್ಸ್ ಗಳಿಗೆ ಅಥವಾ ಸೋರ್ಸಸ್ ಗಳಿಗೆ ಹೋಗಿ ಅಂತ ಹೇಳಿ ನಿಮ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೈತಿ. ಇದನ್ನ ಬೇಕು ಅಂತಂದ್ರೆ ನೀವು ಎಡಿಟ್ ಕೂಡ ಮಾಡಬಹುದು. ಇಲ್ಲಿ ಎಡಿಟ್ ಪ್ಲಾನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಯಾವ್ದಾದ್ರು ಇನ್ಫಾರ್ಮೇಶನ್ ಅನ್ನ ಆಡ್ ಮಾಡಬೇಕು ಅಥವಾ ರಿಮೂವ್ ಮಾಡ್ಬೇಕಂದ್ರೆ ಅದನ್ನ ನೀವು ಮಾಡಬಹುದು. ಒಂದ್ಸರಿ ನೀವು ಸ್ಯಾಟಿಸ್ಫೈ ಆದ್ಮೇಲೆ ಸ್ಟಾರ್ಟ್ ರಿಸರ್ಚ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಇದು ನಿಮ್ಮ ರಿಸರ್ಚ್ ಅನ್ನ ಶುರು ಮಾಡ್ತೈತಿ. ಸೊ ಇದಿವಾಗ ನಮ್ಮ ರಿಪೋರ್ಟ್ ಅನ್ನ ರೆಡಿ ಮಾಡೈತಿ. ಈ ರಿಪೋರ್ಟ್ಸ್ ರೆಡಿ ಆಗ್ಬೇಕಾದ್ರೆ ಇದಕ್ಕೆ ತುಂಬಾ ಟೈಮ್ ಬೇಕಾಗ್ತೈತಿ. ಲೈಕ್ 5 ಮಿನಿಟ್ಸ್, 10 ಮಿನಿಟ್ಸ್ ಸಮ್ ಟೈಮ್ಸ್. ಯಾಕಂತಂದ್ರೆ ಈ ಒಂದು ಜಮನಾಯ್ ಎಂಜಿನ್ ಏನೈತಲ್ಲ, ಮಾಡೆಲ್ ಏನೈತಲ್ಲ, ಇದು ಇಂಟರ್ನೆಟ್ ಒಳಗಡೆ ಹೋಗ್ಬಿಟ್ಟ ಹಂಡ್ರೆಡ್ಸ್ ಆಫ್ ವೆಬ್ಸೈಟ್ ಅನ್ನ ಸ್ಕ್ಯಾನ್ ಮಾಡಿ ಇನ್ಫಾರ್ಮೇಶನ್ ಅನ್ನ ಸ್ಕ್ಯಾನ್ ಮಾಡಿ ನಮಗ ಈ ತರ ಒಂದು ಕಾಂಪ್ರಿಹೆನ್ಸಿವ್ ಅಥವಾ ಇನ್ ಡೆಪ್ತ್ ರಿಪೋರ್ಟ್ ಅನ್ನ ರೆಡಿ ಮಾಡಿಕೊಡ್ತೈತಿ. ಲುಕ್ ಎಟ್ ದಿಸ್ ರಿಪೋರ್ಟ್. ಈ ರಿಪೋರ್ಟ್ ಅನ್ನ ಓದ್ಬೇಕಾದ್ರೆ ನಮಗ ಒಂದು 20 ಮಿನಿಟ್ಸ್ ಬೇಕು ಅಂತ ಅನ್ಕೊಳ್ತೇನೆ. ಅದಾದ್ಮೇಲೆ ಎಂಡ್ ಒಳಗಡೆ ಇದು ಯಾವೆಲ್ಲ ಸೋರ್ಸಸ್ ಅನ್ನ ಯೂಸ್ ಮಾಡೈತಿ ಅಂತೇಳಿ ಆ ಎಲ್ಲ ಸೋರ್ಸಸ್ ಅನ್ನ ಕೊಡ್ತೈತಿ. ಮತ್ತೆ ಇಲ್ಲಿ ಸೋರ್ಸಸ್ ರೆಡ್ ಬಟ್ ನಾಟ್ ಯೂಸ್ಡ್ ಇನ್ ದ ರಿಪೋರ್ಟ್ ಒಳಗಡೆ ಅಡಿಷನಲ್ ಸೋರ್ಸಸ್ ಅನ್ನ ಕೂಡ ಕೊಡ್ತೈತಿ. ಇಲ್ಲಿ ಥಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಇದು ಎಕ್ಸಾಕ್ಟ್ ಆಗಿ ಏನೆಲ್ಲ ಸ್ಟೆಪ್ಸ್ ಅನ್ನ ಯೂಸ್ ಮಾಡ್ತು ರಿಸರ್ಚ್ ಮಾಡೋದಕ್ಕೆ ಅಂತೇಳಿ ನೀವು ಫೈಂಡ್ ಔಟ್ ಮಾಡ್ಬೋದು. ಈ ರಿಪೋರ್ಟ್ ಅನ್ನ ಓದ್ಬೇಕಾದ್ರೆ ನೀವು ಇಲ್ಲಿ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿ ಯಾವ ಸೆಕ್ಷನ್ ಬೇಕೋ ಅಲ್ಲಿ ಡೈರೆಕ್ಟ್ ಆಗಿ ಜಂಪ್ ಕೂಡ ಆಗ್ಬೋದು. ಫಾರ್ ಎಕ್ಸಾಂಪಲ್ ಲೈಕ್ ದಿಸ್. ಆಮೇಲೆ ನೀವೇನಾದ್ರೂ ಇಲ್ಲಿ ಕಂಪ್ಯಾರಿಟಿವ್ ಅಸೆಸ್ಮೆಂಟ್ ಮ್ಯಾಟ್ರಿಕ್ಸ್ ಹೋಗ್ಬೇಕು ಅಂತಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಡೈರೆಕ್ಟ್ ಆಗಿ ಅಲ್ಲಿಗೆ ನೀವು ಜಂಪ್ ಆಗ್ಬೋದು. ಇದಷ್ಟೇ ಅಲ್ಲದೆ ನೀವು ಈ ರಿಪೋರ್ಟ್ ಅನ್ನ ಶೇರ್ ಮತ್ತೆ ಎಕ್ಸ್ಪೋರ್ಟ್ ಕೂಡ ಮಾಡಬಹುದು ಬೈ ಕ್ಲಿಕಿಂಗ್ ಶೇರ್ ಅಂಡ್ ಎಕ್ಸ್ಪೋರ್ಟ್ ಮೇಲೆ. ಇಲ್ಲಿಂದ ನೀವು ಶೇರ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನೀವು ಲಿಂಕ್ಡ್ ಇನ್, ಫೇಸ್ಬುಕ್, x.com, ರೆಡಿಟ್ ಒಳಗಡೆ ಶೇರ್ ಮಾಡಬಹುದಾ. ಮತ್ತೆ ಈ ಲಿಂಕ್ ಅನ್ನ ಕಾಪಿ ಮಾಡಿ ಅಡಿಷನಲ್ ಸೋಷಿಯಲ್ ಮೀಡಿಯಾ ನೆಟ್ವರ್ಕ್ಸ್ ಅಥವಾ ನಿಮ್ಮ ಪಿಯರ್ ಗ್ರೂಪ್ ಯಾರಿಗೆ ಬೇಕೋ ಅವರಿಗೆ ಶೇರ್ ಕೂಡ ಮಾಡಬಹುದು. ಅವರು ಡೈರೆಕ್ಟ್ ಆಗಿ ಈ ರಿಸರ್ಚ್ ಅನ್ನ ಓದಬಹುದು.
ಓದ್ಬೋದು. ದೆನ್ ಇಲ್ಲಿ ಎಕ್ಸ್ಪೋರ್ಟ್ ಒಳಗಡೆ ನೀವು ಇದನ್ನ ಡೈರೆಕ್ಟ್ ಆಗಿ ಡಾಕ್ಸ್ಗೆ ಎಕ್ಸ್ಪೋರ್ಟ್ ಮಾಡ್ಬೋದಾ ಮತ್ತೆ ಈ ಕಂಟೆಂಟ್ ಅನ್ನ ಕಾಪಿ ಕೂಡ ಮಾಡ್ಬೋದಾ. ಇದಷ್ಟೇ ಅಲ್ಲದೆ ನೀವು ಈ ಎಂಟೈರ್ ರಿಸರ್ಚ್ ಅನ್ನ ವೆಬ್ ಆಪ್ ಆಗಿ, ಇನ್ಫೋಗ್ರಾಫಿಕ್ ಆಗಿ, ಕ್ವಿಜ್, ಫ್ಲಾಶ್ ಕಾರ್ಡ್ಸ್ ಮತ್ತು ಆಡಿಯೋ ಓವರ್ವ್ಯೂ ಅಂದ್ರೆ ಪಾಡ್ಕಾಸ್ಟ್ ಆಗಿ ಕೂಡ ಕನ್ವರ್ಟ್ ಮಾಡಬಹುದಾ. ನೀವು ಇಲ್ಲಿ ನೋಡ್ತಿರ್ಬೋದಾ, ಇದ ಒಂದು ವೆಬ್ ಪೇಜ್ ಅನ್ನ ರೆಡಿ ಮಾಡೈತಿ. ಇದರ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿಂದ ನೀವು ಪ್ರಿವ್ಯೂ ಅನ್ನ ಓಪನ್ ಮಾಡಬಹುದಾ. ಬಟ್ ಇಲ್ಲಿ ಇದ ಕರೆಂಟ್ಲಿ ಪ್ರಿವ್ಯೂ ತೋರಿಸ್ತಾ ಇಲ್ಲ. ನಾ ಏನ್ ಮಾಡಿದ್ದೇನೆ ಅಂತಂದ್ರೆ ಇದನ್ನ ಡೌನ್ಲೋಡ್ ಮಾಡಿದ್ದೇನೆ. ಡೌನ್ಲೋಡ್ ಮಾಡಿ ಇಲ್ಲಿ ನಾ ಒಂದು ಪ್ರಿವ್ಯೂ ಅನ್ನ ಓಪನ್ ಮಾಡಿದ್ದೇನೆ. ನೋಡ್ರಿ ಇದು ಯಾವ ತರ ಒಂದು ವೆಬ್ ಪೇಜ್ ಅನ್ನ ರೆಡಿ ಮಾಡಿಕೊಟ್ಟೈತಿ ಅಂತ ಹೇಳಿ. ಇದು ಫುಲ್ಲಿ ಇಂಟರಾಕ್ಟಿವ್ ಪೇಜ್ ಆಗಿರ್ತೈತಿ. ಇಲ್ಲಿ ನಾವು ಫಂಡ್ ಎಕ್ಸ್ಪ್ಲೋರರ್ ಒಳಗಡೆ ಲಾರ್ಜ್ ಕ್ಯಾಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದ್ರ ಡೀಟೇಲ್ಸ್ ಬರ್ತೈತಿ. ಆಮೇಲೆ ಇಲ್ಲಿ ಎಕ್ಸ್ಪೆನ್ಸ್ ರೇಷ್ಯೂ, ಆಮೇಲೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬಂದ್ಬಿಟ್ರೆ ನೀವು ಯಾವ ತರ ಇನ್ವೆಸ್ಟರ್ ಅದರಲ್ಲ ಅದ್ರ ಮೇಲೆ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಲೈವ್ ಅಲೋಕೇಶನ್, ಟಾರ್ಗೆಟ್ ಅಲೋಕೇಶನ್ ಚಾರ್ಟ್ ಕೂಡ ನಿಮ್ಗೆ ವಿಸಿಬಲ್ ಆಗ್ತೈತಿ. ಸೊ ಈ ತರ ನೀವು ವೆಬ್ ಅಪ್ಲಿಕೇಶನ್ಸ್ ಗಳನ್ನ ಕೂಡ ಬಿಲ್ಡ್ ಮಾಡಬಹುದು. ಇದಷ್ಟೇ ಅಲ್ಲದೆ ನೀವು ಇಲ್ಲಿ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ ಇನ್ಫೋಗ್ರಾಫಿಕ್ಸ್ ಗಳನ್ನ ಕೂಡ ಬಿಲ್ಡ್ ಮಾಡಬಹುದಾ. ಇನ್ಫೋಗ್ರಾಫಿಕ್ಸ್ ಸ್ಟ್ಯಾಟಿಕ್ ಆಗಿರ್ತಾವ. ನೋಡ್ರಿ ನಾ ಇಲ್ಲಿ ಇದನ್ನ ಡೌನ್ಲೋಡ್ ಮಾಡಿದ್ದೇನೆ. ಡೌನ್ಲೋಡ್ ಮಾಡಿ ಈ ಒಂದು ಪೇಜ್ ಅನ್ನ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೇನೆ. ಸಿ ಹೌ ಬ್ಯೂಟಿಫುಲ್ ಇಟ್ ಈಸ್ ಡನ್. ಸೊ ಈ ತರ ನೀವು ಇನ್ಫೋಗ್ರಾಫಿಕ್ಸ್ ಗಳನ್ನ ಕೂಡ ಬಿಲ್ಡ್ ಮಾಡಬಹುದಾ. ಅಡಿಷನಲಿ ನೀವು ಈ ರಿಪೋರ್ಟ್ಸ್ ಗಳನ್ನ ಇಲ್ಲಿ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ ಕ್ವಿಜ್ ಅಥವಾ ಫ್ಲಾಶ್ ಕಾರ್ಡ್ ಗಳನ್ನಾಗಿ ಕೂಡ ಕನ್ವರ್ಟ್ ಮಾಡಬಹುದಾ. ಫಾರ್ ಎಕ್ಸಾಂಪಲ್ ನಾ ಇಲ್ಲಿ ಒಂದು ಫ್ಲಾಶ್ ಕಾರ್ಡ್ ಅನ್ನ ಮಾಡಿದ್ದೇನೆ. ನೋಡ್ರಿ ಇದನ್ನ ನೀವು ಆಕ್ಟಿವ್ ರಿಕಾಲ್ಗೋಸ್ಕರ ಯೂಸ್ ಮಾಡಬಹುದಾ. ಲೈಕ್ ಈ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದ್ರದ ಹಿಂಟ್ ಅನ್ನ ಕೊಡ್ತೈತಿ ಅಥವಾ ಅದ್ರದ ಅಡಿಷನಲ್ ಇನ್ಫಾರ್ಮೇಶನ್ ಅನ್ನ ಕೊಡ್ತೈತಿ. ಇದೇ ತರ ಇದೆ 25 ಫ್ಲಾಶ್ ಕಾರ್ಡ್ಸ್ ಗಳನ್ನ ನಮಗೋಸ್ಕರ ರೆಡಿ ಮಾಡೈತಿ. ಇಲ್ಲಿ ಟ್ರ್ಯಾಕ್ ಲರ್ನಿಂಗ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಅಡಿಷನಲ್ ರಿಸೋರ್ಸಸ್ ಕೂಡ ವಿಸಿಬಲ್ ಇರ್ತಾವ. ಮತ್ತೆ ನಾವು ಕ್ವಿಜ್ ಅನ್ನ ಕೂಡ ರೆಡಿ ಮಾಡಬಹುದು. ನಾವು ಎಷ್ಟು ಈ ಒಂದು ಪರ್ಟಿಕ್ಯುಲರ್ ರಿಪೋರ್ಟ್ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದೀವಿ ಅಂತೇಳಿ ಟೆಸ್ಟ್ ಮಾಡಬೇಕು ಅಂತಂದ್ರೆ ಕ್ವಿಜಸ್ ಅನ್ನ ಕೂಡ ರೆಡಿ ಮಾಡಬಹುದಾ. ಇಲ್ಲಿಂದ ನೀವು ಆನ್ಸರ್ ಗಳನ್ನ ಮಾಡಬಹುದಾ. ಆಮೇಲೆ ಈ ತರ ನೆಕ್ಸ್ಟ್ ಅಂತ ಕೊಡ್ತಾ ಹೋದ್ರಿ ಅಂತಂದ್ರೆ ನಿಮ್ಗೆ ನಿಮ್ಮ ಸ್ಕೋರ್ ಕೂಡ ಗೊತ್ತಾಗ್ತೈತಿ ಅಟ್ ದ ಎಂಡ್. ನಿಮಗೆ ಬೇಕು ಅಂತಂದ್ರೆ ಇಲ್ಲಿ ಹಿಂಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಂದ ನೀವು ಹಿಂಟ್ ಗಳನ್ನ ಕೂಡ ಪಡ್ಕೊಳ್ಬಹುದಾ. ನಾವು ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ಈ ರಿಪೋರ್ಟ್ಸ್ ಎಲ್ಲ ತುಂಬಾ ಡೆಪ್ತ್ ಆಗಿರ್ತಾವ. ಸೊ ಬಹಳ ಲೆಂದಿ ರಿಪೋರ್ಟ್ಸ್ ಆಗಿರ್ತಾವ. ಸಮ್ ಟೈಮ್ಸ್ ನೀವು ನಂತರ ಆಗಿದ್ರಿ ಅಂತಂದ್ರೆ ಓದ್ಲಿಕ್ಕೆ ಇಷ್ಟ ಪಡೋದಿಲ್ಲ. ನೀವು ಲಿಸ್ನರ್ ಆಗಿದ್ರಿ ಅಂತಂದ್ರೆ ನೀವು ಇಲ್ಲಿ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ ಆಡಿಯೋ ಎಕ್ಸ್ಪೀರಿಯನ್ಸ್ ಅನ್ನ ಕೂಡ ಕ್ರಿಯೇಟ್ ಮಾಡ್ಬೋದು. ಲೈಕ್ ಪಾಡ್ಕಾಸ್ಟ್ ತರ ಒಂದು ಆಡಿಯೋ ಎಕ್ಸ್ಪೀರಿಯನ್ಸ್ ಅನ್ನ ಕೂಡ ನೀವು ಕ್ರಿಯೇಟ್ ಮಾಡ್ಬೋದು ಅಥವಾ ಜನರೇಟ್ ಮಾಡಿಸಬಹುದಾ. ಇಲ್ಲಿ ನೋಡ್ರಿ ನಾವೊಂದು ಆಡಿಯೋ ಎಕ್ಸ್ಪೀರಿಯನ್ಸ್ ಅನ್ನ ಕೂಡ ಜನರೇಟ್ ಮಾಡಿಸಿದ್ದೇನೆ. ಸೊ ಇವಾಗ ನಾ ಇದನ್ನ ಒಂದ್ಸರಿ ನಿಮ್ಗೆ ಪ್ಲೇ ಮಾಡಿ ತೋರಿಸ್ತಾನೆ ಎಕ್ಸಾಕ್ಟ್ಲಿ ಇದು ಯಾವ ತರ ಇರ್ತೈತಿ ಅಂತ ಹೇಳಿ. Welcome to today's deep dive. Our mission today is to unpack a massive macroeconomic report detailing how AI will fundamentally re-architect the... ಸೊ ಈ ತರ ನೀವು ಆಡಿಯೋ ಎಕ್ಸ್ಪೀರಿಯನ್ಸ್ ಅನ್ನ ಕೂಡ ಕ್ರಿಯೇಟ್ ಮಾಡಿಸಬಹುದು. ಇಟ್ ಈಸ್ ಲೈಕ್ ಅ ಪಾಡ್ಕಾಸ್ಟ್. ಸೊ ಈ ತರ ನೀವು ಗೂಗಲ್ ಜೆಮಿನೈ ಡೀಪ್ ರಿಸರ್ಚ್ ಅನ್ನ ವೇರಿಯಸ್ ಅದರ್ ಯೂಸ್ ಕೇಸಸ್ಗೂ ಕೂಡ ಯೂಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಸ್ಟೂಡೆಂಟ್ ಆಗಿದ್ರಿ ಅಂತಂದ್ರೆ ರಿಸರ್ಚ್ ಅಸೈನ್ಮೆಂಟ್ಸ್ ಗೋಸ್ಕರ, ನಿಮ್ಮ ಪ್ರಾಜೆಕ್ಟ್ಸ್ ಗೋಸ್ಕರ ಯೂಸ್ ಮಾಡಬಹುದು. ನೀವೇನಾದ್ರೂ ಪ್ರೊಫೆಷನಲ್ ಆಗಿದ್ರಿ ಅಂತಂದ್ರೆ ಮಾರ್ಕೆಟ್ ರಿಸರ್ಚ್, ಕಾಂಪಿಟೇಟರ್ ಅನಾಲಿಸಿಸ್ ಗೋಸ್ಕರ ಯೂಸ್ ಮಾಡಬಹುದು. ಒಬ್ಬ ಕಂಟೆಂಟ್ ಕ್ರಿಯೇಟರ್ ಆಗಿದ್ರಿ ಅಂತಂದ್ರೆ ಯೂಟ್ಯೂಬ್ ರಿಸರ್ಚ್, ಪಾಡ್ಕಾಸ್ಟ್ ರಿಸರ್ಚ್ ಗೋಸ್ಕರ ಯೂಸ್ ಮಾಡಬಹುದು. ಸ್ಮಾಲ್ ಬಿಸ್ನೆಸ್ ಓನರ್ ಆಗಿದ್ರಿ ಅಂತಂದ್ರೆ ಕಾಂಪಿಟೇಟರ್ ಅನಾಲಿಸಿಸ್, ಮಾರ್ಕೆಟ್ ಅಪಾರ್ಚುನಿಟೀಸ್ ಗೋಸ್ಕರ ಕೂಡ ನೀವು ಈ ಡೀಪ್ ರಿಸರ್ಚ್ ಅನ್ನ ಯೂಸ್ ಮಾಡಬಹುದು. ಮುಂದಿನ ಬರೋ ದಿನದೊಳಗಡೆ ನಾ ಈ ಎಲ್ಲ ಯೂಸ್ ಕೇಸಸ್ ಮೇಲೆ ಇನ್ ಡೆಪ್ತ್ ವಿಡಿಯೋಸ್ ಅನ್ನ ಮಾಡ್ತೇನೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೊಳ್ತೇನೆ. ವಿಡಿಯೋನ ಲೈಕ್ ಮಾಡ್ರಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ. ನೀವೇನಾದ್ರೂ ನಮ್ಮ ಚಾನೆಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಇವತ್ತ ರಾಜ್ವೀರ್ AI ಸ್ಟುಡಿಯೋ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಇಲ್ಲಿ ನಾನು ನಿಮಗೆ ಸಿಂಪಲ್ ಕನ್ನಡದೊಳಗಡೆ ರೆಗ್ಯುಲರ್ ಆಗಿ ಪ್ರಾಕ್ಟಿಕಲ್ AI ಟೂಲ್ಸ್, AI ಟ್ಯುಟೋರಿಯಲ್ಸ್, ಆಮೇಲೆ AI ಅಪ್ಡೇಟ್ಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಅಂಡ್ ಅನದರ್ ಥಿಂಗ್, ನೀವೇನಾದ್ರೂ ಅರೌಂಡ್ ದ ವರ್ಲ್ಡ್ AI ಒಳಗಡೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದಾವ, ಅಪ್ಡೇಟ್ಸ್ ಆಗ್ತಾ ಇದಾವ ಅಂತ ಹೇಳಿ ಅಪ್ ಟು ಡೇಟ್ ಆಗಿ ಇರಬೇಕು ಅಂತ ಅನ್ಕೊಂಡಿದ್ರಿ ಅಂತಂದ್ರೆ ಇವತ್ತು ನಮ್ಮ ಕನ್ನಡ AI ವಾಟ್ಸಪ್ ಕಮ್ಯುನಿಟಿಯನ್ನ ಕೂಡ ಜಾಯಿನ್ ಆಗ್ರಿ. ಅಲ್ಲಿ ನಾನು ನಿಮ್ಗೆ ಎಕ್ಸ್ಕ್ಲೂಸಿವ್ ಕಂಟೆಂಟ್ ಅನ್ನ ಶೇರ್ ಮಾಡ್ತೇನೆ. ಲೈಕ್ ಟಿಪ್ಸ್, ಟ್ರಿಕ್ಸ್, ಪ್ರಾಂಪ್ಟ್ಸ್ ಅಂಡ್ ವೇರಿಯಸ್ ಅದರ್ ಥಿಂಗ್ಸ್. ಇದರ ಲಿಂಕ್ ಅನ್ನ ಇಲ್ಲಿ ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿರ್ತೇನೆ. ಮತ್ತೆ ಇಲ್ಲಿ QR ಕೋಡ್ ಸ್ಕ್ಯಾನರ್ ಕೂಡ ಬರ್ತೈತಿ. ಅದನ್ನ ಸ್ಕ್ಯಾನ್ ಮಾಡಿ ಕೂಡ ನೀವು ಜಾಯಿನ್ ಆಗ್ಬೋದಾ. ಮುಂದಿನ ವಿಡಿಯೋ ಒಳಗಡೆ ಮತ್ತೊಂದು ಹೊಸ AI ಟೂಲ್, AI ಟ್ಯುಟೋರಿಯಲ್, AI ಅಪ್ಡೇಟ್ ಇಂದ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಬಾಯ್.